ಸೊ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗಲೇ ಇವ್ರದ್ದು ಹಿಮೋಗ್ಲೋಬಿನ್ನು 10 ಸಮಥಿಂಗ್ ಇತ್ತು. ಆಮೇಲೆ ಲಾಸ್ಟ್ ಆಲ್ಮೋಸ್ಟ್ ರಿಕವರಿ ಆಗಿ ಇವ್ರದ್ದು ವಿಡಿಯೋನು ಹಾಕಿದ್ದೆ ಯೂಟ್ಯೂಬಲ್ಲಿ. ಸೆಪ್ಟೆಂಬರ್ ಮಂತಲ್ಲಿ ಹಿಮೋಗ್ಲೋಬಿನ್ ಬಂದು 11.9 ಇದೆ ಇದು. ಮತ್ತು ಇವಾಗ ಮೊನ್ನೆ ಮಾಡ್ಕೊಂಬಂದಿದ್ದಾರೆ ಹಿಮೋಗ್ಲೋಬಿನ್ನು, ಅವ್ರಿಗೆ 12.6 ಇದೆ. 12.6 ಹಿಮೋಗ್ಲೋಬಿನ್ ಇದೆ. ಸೊ ಈ ಒಂದು ಪ್ರಶ್ನೆಗೆ ನಾವು ಹೇಳಿದರೆ ಎಷ್ಟೋ ಜನ ಐಡಿಯಲ್ ಡಯಟ್ ಬಂದು ಬ್ರೇಕ್ಫಾಸ್ಟ್ ಮಾಡದೇ ಇರೋದೇ ಐಡಿಯಲ್ ಡಯಟ್. ಬ್ರೇಕ್ಫಾಸ್ಟ್ ಮಾಡಬಾರ್ದು, ಆ ಟೈಮಿಗೆ 3 ಜ್ಯೂಸ್ ಕೊಟ್ಬಿಟ್ರು, ಮತ್ತು ಮಧ್ಯಾಹ್ನ ಒಂದು ಟೈಮ್ ಚೆನ್ನಾಗಿ ಕಾರ್ಬೋಹೈಡ್ರೇಟ್ ತಿನ್ಬಿಟ್ಟು ಸಾಯಂಕಾಲ ಟೈಮ್ ಫ್ಯಾಟು ಪ್ರೋಟೀನ್ ತಿನ್ನೋದೇ ಐಡಿಯಲ್ ಡಯಟು. ಅದು ಮಾಡಿದರೆ ಅವ್ರು ಆ್ಯಕ್ಚುಲಿ ಚೆನ್ನಾಗಿದ್ದಾರೆ, ಸ್ಲಿಮ್ಮಾಗೂ ಆಗಿದ್ದಾರೆ, ಸ್ಕಿನ್ನು ಗ್ಲೋ ಬಂದಿದೆ, ಆ್ಯಂಡ್ ಶಿ ಈಸ್ ಲುಕಿಂಗ್ ಮೋರ್ ಹೆಲ್ತಿಯರ್ ಆಲ್ಸೋ ಕಂಪೇರ್ ಟು ಲಾಸ್ಟ್ ಇಯರ್. ಅವರು ಇಲ್ಲಿ ಬಂದಾಗ ಕಂಪೇರ್ ಮಾಡಿದ್ರೆ. ಸೊ ಅವರೇ ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜಸ್ಟ್ 2 ಮಿನಿಟ್ಸ್ ಮಾತ್ರ 1 ಮಿನಿಟ್ ಮಾತಾಡ್ಸೋಣ. ನಿಮಗೆ ಇದು ಇವಾಗ ಕಂಪ್ಲೀಟ್ ಹಿಮೋಗ್ಲೋಬಿನ್ ಎಲ್ಲ ಜಾಸ್ತಿ ಆಗಿದೆ. ನಿಮ್ಮ ಪಥ್ಯದ ಶೈಲಿ ಒಂದ್ಸರಿ ಹೇಳ್ತೀರಾ ಬೆಳಗ್ಗೆ ಸಾಯಂಕಾಲವರೆಗೂ? ಬೆಳಿಗ್ಗೆ ಬಿಸಿ ನೀರು ಕುಡಿತೀನಿ, ಆದ್ಮೇಲೆ ಮತ್ತೆ ಇದು ಎಲ್ಲಿಕಾಯಿ ಜ್ಯೂಸ್ ಕುಡಿತೀನಿ, ಮತ್ತೆ 12 ಗಂಟೆಗೆ ಊಟ ಮಾಡ್ತೀನಿ. ಅದ್ ಬಿಟ್ರೆ ಮತ್ತೆ ಸಂಜೆ ಜೋಳದ ರೊಟ್ಟಿ ಇಲ್ಲ ಒಂದು ರಾಗಿ ರೊಟ್ಟಿ ಅಷ್ಟೇ. ಸೊ ಆಲ್ಮೋಸ್ಟ್ 2 ಸರಿ ಊಟ ಹೋಗ್ತದೆ, ಬೆಳಗ್ಗೆ ಮಧ್ಯಾಹ್ನ ಒಂದ್ಸರಿ ಸಾಯಂಕಾಲ ಒಂದ್ಸರಿ, ಬೆಳಗ್ಗೆ ಜ್ಯೂಸ್ ಮಾತ್ರ ಹೋಗ್ತಾ ಇದೆ. ಇದು ವೆರಿ ಎಕ್ಸಲೆಂಟ್. ಇದು 16 ಅವರ್ಸ್ ವಿಂಡೋ ಮತ್ತೆ 8 ಅವರ್ಸ್ ವಿಂಡೋ ಫಾಸ್ಟಿಂಗ್, 8 ಅವರ್ಸ್ ಈಟಿಂಗ್ ವಿಂಡೋ, ಮತ್ತೆ 16 ಅವರ್ಸ್ ಫಾಸ್ಟಿಂಗ್ ವಿಂಡೋ ಆಗ್ತಿದೆ. ರಾತ್ರಿ ತಿಂದರೆ ಮತ್ತೆ ನೆಕ್ಸ್ಟ್ ದಿನ ಮಧ್ಯಾಹ್ನ ತಿಂತಾ ಇದ್ದೀರಾ. ಬೆಳಗ್ಗೆ ಜ್ಯೂಸ್ ಕುಡಿಯೋದು ಬಂದು ಅದಷ್ಟು ಕೌಂಟ್ ಆಗ್ತಿಲ್ಲ, ಕ್ಯಾಲರಿ ಕೌಂಟ್ ಆಗ್ತಾ ಇಲ್ಲ. ಸೊ ಇದು ಮಾಡ್ತಕ್ಕಂಥದ್ದು ಐಡಿಯಲ್ ಆಗಿದೆ. ಇದು ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗಿದೆಯಾ? ಏನೇನು ಬೆನಿಫಿಟ್ ಆಗಿದೆ? ಬ್ಯಾಕ್ ಪೇನ್ ಫುಲ್ ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 100% ಕಡಿಮೆ ಆಗಿದೆ. ಓಕೆ. ಅವಾಗ ಒಂದು 15 ಡೇಸ್ ಚೆನ್ನಾಗಿರ್ತಿದ್ದೆ, ಮತ್ತೆ ಪೈನ್ ಬರೋದು. ಈಗ ಒಂದು 6 ಮಂತ್ಸ್ ಇಂದ ಪೈನೇ ಬಂದಿಲ್ಲ. ಓಕೆ. ಆಮೇಲೆ ಮತ್ತೆ ತುಂಬಾ ಸ್ಲಿಮ್ ಆಗಿದ್ದೀನಿ. ಓಕೆ. ಎಷ್ಟು ಕೆಜಿ ಆಗಿದ್ರಾ? 60 kg. ಮುಂಚೆ ಇದ್ದ 71. ಇವಾಗ 60 ಆಗಿದ್ದೀರಾ. ಓಕೆ. ಮತ್ತೆ ಬೇರೆ ಏನು ಬೆನಿಫಿಟ್ ಆಗಿದೆ? ನಿದ್ದೆ ಚೆನ್ನಾಗಿ ಬರ್ತಾ ಇದೆಯಾ? ನಿದ್ದೆ ಚೆನ್ನಾಗಿ ಬರ್ತದೆ. ಓಕೆ. ಮೈಂಡಲ್ಲಿ ಅವಾಗ ಕಾಮ್ನೆಸ್ ಇತ್ತಾ, ಇವಾಗ ಕಾಮ್ನೆಸ್ ಇದೆಯಾ? ಇವಾಗ ಕಾಮ್ನೆಸ್ ಇದೆ. ಯಾಕಂದ್ರೆ ಅವಾಗ ಏನೇನೆಲ್ಲ ಅನ್ವಾಂಟೆಡ್ ತಗೊಂತ ಇದ್ರಿ ನೀವು ಹೇಳ್ದಂಗೆ? ಚಿಕ್ಕ ವಯಸ್ಸಿಗೆ ಈ ತರ ಆಗ್ಬಿಡ್ತಲ್ಲ, ಕ್ಯೂರ್ ಆಗುತ್ತಾ ಇಲ್ವಾ, ಮಗಳು ಚಿಕ್ಕವಳಿದ್ದಾಳೆ ಹೆಂಗೆ ಏನು ಅಂತ ಸ್ವಲ್ಪ ಟೆನ್ಷನ್ ಆಗೋದು, ನಿದ್ದೆ ಬರ್ತದೆ.